ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ತಮ್ಲೈನ್ ನೋಡಿ, ಎಲ್ರಿಗೂ ಗೊತ್ತಾಗಿದೆ ಆಲ್ರೆಡಿ. ಸೋಯಾಬೀನಿಂದ ನಾನು ಗೋಬಿನ ಮಾಡಿದ್ದೀನಿ ಮನೆಯಲ್ಲಿ ಸಿಂಪಲ್ಲಾಗಿ, ಯಾವುದೇ ಸಾಸ್ ಬಳಸದೆ. ತುಂಬ ರುಚಿಕರವಾಗಿದೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಅತಿ ಹೆಚ್ಚು ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ನೋಡಿ, ನಾನು ಸೋಯಾಬೀನ್ನ 100 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜಲ್ಲಿ ತೊಗೊಂಡಿದ್ದೀನಿ ನಾನು. ಇದಕ್ಕೆ ಬಿಸಿ ನೀರನ್ನ ಹಾಕೋತಾ ಇದ್ದೀನಿ ನಾನು. ಬಿಸಿ ನೀರಲ್ಲಿ ಒಂದು 5 ನಿಮಿಷ ಉನಿಬೇಕು ಇದು. ಯಾಕಂತಂದರೆ ಅದರಲ್ಲಿ ಹಸಿ ಅಂಶ ಇರೋದೆಲ್ಲ ಹೋಗುತ್ತೆ. ಹಾಗಾಗಿ ಒಂದು 5 ನಿಮಿಷ ಇದಕ್ಕೆ ನೆನೆಯೋದಕ್ಕೆ ನಾನು ಬಿಸಿ ನೀರು ಹಾಕಿ ಇಡ್ತಾಯಿದ್ದೀನಿ. ಹಾಗೆ ಇಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಮತ್ತು ಟೊಮೊಟೊನ ಕೂಡ ನಾನು ಬೇಯಿಸಿಟ್ಕೊಂಡಿದ್ದೀನಿ. ಇಲ್ಲಿ ಯಾವುದೇ ಸಾಸ್ ಬಳಸ್ತಾ ಇಲ್ಲ ಅಲ್ವಾ, ಹಾಗೆ ನಾನಿಲ್ಲಿ ಟೊಮೊಟೊನ ಬೇಯಿಸಿಟ್ಕೊಂಡಿದ್ದೀನಿ. ನೋಡ್ಬೋದು, ಎಲ್ಲ ಬೆಂದು ಸಿಪ್ಪೆನ ಬಿಟ್ಕೊಂಡಿದೆ. ಹಾಗಾಗಿ ಇವಾಗ ಅದನ್ನು ತೆಗೆದು ನಾನು ಜಾರ್ ಒಳಗಡೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಟೊಮೊಟೊ ಹಣ್ಣನ್ನು ನಾನು ಜಾರ್ ಒಳಗಡೆ ಹಾಕೋತಾ ಇದ್ದೀನಿ. ಒಂದು 5 ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಲ್ಲಿ ನಾನು. ತುಂಬ ರುಚಿಯಾಗಿರುತ್ತೆ. ಮಕ್ಕಳಿಗೆ ಮಾಡಿಕೊಡಿ ಈ ರೀತಿ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ, ಮತ್ತೆ ಮತ್ತೆ ಕೇಳ್ತಾನೆ ಇರ್ತಾರೆ. ಆ ರೀತಿ ತುಂಬ ರುಚಿಕರವಾಗುತ್ತೆ. ರೋಡ್ ಸೈಡಲ್ಲಿ ಯಾವ ರೀತಿ ಮಾಡ್ತಾರೆ ಅದೇ ರೀತಿಯೇ ಕೂಡ ಗೋಬಿ ಮಂಚೂರಿ ಆಗುತ್ತೆ. ನೋಡ್ಬೋದು, ಇಲ್ಲಿ ಟೊಮೊಟೊ ಎಲ್ಲ ಸಿಪ್ಪೆ ಬಿಟ್ಕೊಂಡು ಬಂದಿದೆ ಆಲ್ರೆಡಿ ಬೆಂದು. ಈಗ ಅದನ್ನು ತೆಗೆದು ನಾನು ಜಾರ್ ಒಳಗಡೆ ಹಾಕೋತಾ ಇದ್ದೀನಿ. ಈ ಜಾರ್ಗೆ ನಾನು ಸ್ವಲ್ಪ ಜಾರ್ ಒಳಗಡೆ ನಾನು ಎಲ್ಲ ಟೊಮೊಟೊವನ್ನು ಹಾಕ್ಕೊಂಡಿದ್ದೆ. 2 ಸ್ಪೂನ್ ಸಕ್ಕರೆನ ಹಾಕೋತಾ ಇದ್ದೀನಿ ನಾನಿಲ್ಲಿ. ನೋಡ್ಬೋದು, ಮೀಡಿಯಮ್ ಸೈಜಲ್ಲಿ ಸ್ಪೂನ್ ಇದೆ. 2 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಇದನ್ನು ಈಗ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನಾನು. ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ನಾನು ಗ್ಯಾಸ್ನ ಹಚ್ಕೋತಾ ಇದ್ದೀನಿ. ಇವಾಗ ಒಂದು ಬಾಣಲಿನ ಇಟ್ಕೋತಾ ಇದ್ದೀನಿ ನಾನು. ಖಾಲಿ ಬಾಣಲಿನ ಇಟ್ಕೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಕಾಯೋದಕ್ಕೆ ಹಾಕ್ತಾಯಿದ್ದೀನಿ. ನಾವೆಲ್ಲ ಮಿಕ್ಸ್ ಮಾಡ್ಕೊಳ್ಳೋದಕ್ಕೂ, ಸೋಯಾಬೀನ್ ಮಿಕ್ಸ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಎಣ್ಣೆ ಕಾಯೋದಕ್ಕಿಟ್ಟರೆ ಅತಿ ಬೇಗ ಆಗುತ್ತೆ. ಹಾಗಾಗಿ ಎಣ್ಣೆ ಕಾಯೋದಕ್ಕೆ ಇಡ್ತಾಯಿದ್ದೀನಿ ನಾನು. ಎಣ್ಣೆ ಏನು ಜಾಸ್ತಿ ಕುಡಿಯೋದಿಲ್ಲ ಸೋಯಾಬೀನ್, ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡ್ಬೋದು, ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಎಣ್ಣೆನ. ಇವಾಗ ಇಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಒಂದು ಪ್ಯಾನ್ಗೆ ನಾನು ಒಂದು 3 ರಿಂದ 4 ಟೇಬಲ್ ಸ್ಪೂನಷ್ಟು ನಾನು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ. ಕಾರ್ನ್ಫ್ಲೋರ್ ನೋಡಿ, ಒಂದು 3 ರಿಂದ 4 ಟೇಬಲ್ ಸ್ಪೂನಷ್ಟು ಚಿಕ್ಕ ಸ್ಪೂನಲ್ಲಿ ನಾನು ತೊಗೊಂಡಿದ್ದೀನಿ. ಇದಕ್ಕೆ ನೀವು ಸ್ವಲ್ಪ ರುಚಿನೂ ಕೂಡ ಹಾಕ್ಕೊಬೇಕು. ನಾನಿಲ್ಲಿ ಹಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ, ಆರ್ಚಿ ತೊಗೊಂಡಿದ್ದೀನಿ. ನಿಮಗೆ ಯಾವ್ದು ಬೇಕು ಅದನ್ನು ತೊಗೊಳ್ಳಿ. ನೋಡಿ, 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾನು. ದಪ್ಪ ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ತೀವಲ್ಲ, ಹಾಗಾಗಿ ಮಕ್ಕಳು ತಿನ್ನೋದಕ್ಕೋಸ್ಕರನೇ ನಾನು ಕಮ್ಮಿ ಖಾರನ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನಷ್ಟು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಬೇಕು ನಾವಿಲ್ಲಿ. ಸ್ವಲ್ಪ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಶ್ರಣ ಮಾಡ್ಕೊಬೇಕು. ಚೆನ್ನಾಗಿ ಕೈಯಲ್ಲಿ ಮಿಶ್ರಣ ಮಾಡ್ಕೊಳ್ಳಿ. ಮಿಶ್ರಣ ಮಾಡ್ಕೊಂಡಾದಮೇಲೆ ನಾವು ಇಲ್ಲಿ ಸೋಯಾಬೀನ್ ನೀರು ಹಾಕೋಗಿಲ್ಲ. ಇದು ನೋಡ್ಬೋದು, ಹಿಂಡಿ ನಾವು ಬಿಸಿ ನೀರಿಂದ ತೆಗೆದು ನೀರೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಈಗ ಇಟ್ಕೊಂಡಿರೋ ಅಂಥದ್ದನ್ನು ನಾನಿಲ್ಲಿ ಮಿಶ್ರಣ ಮಾಡ್ಕೋತಾ ಇದ್ದೀನಿ. ಇವಾಗ ಇಲ್ಲಿ ಸ್ವಲ್ಪನೇ ಮೇಲೆ ಕೆಳಗೆ ಮಾಡಿಕೊಂಡು ಕಲಿಸ್ಕೊಬೇಕು. ನೋಡಿ, ಈ ರೀತಿ ಮೇಲೆ ಕೆಳಗೆ ಮಾಡಿಕೊಂಡು ಕಲಿಸ್ಕೊಳ್ಳಿ. ನೀವು ಒಂದು ಸ್ವಲ್ಪ ದೊಡ್ಡ ಪಾತ್ರೆನ ತೊಗೊಳ್ಳಿ. ಇಲ್ಲಿ ನಾನು ಮೀಡಿಯಮ್ ಸೈಜ್ನೇ ತೊಗೊಂಡಿದ್ದೀನಿ. ತುಂಬ ಆಗಿದೆ, ಒಂದು ಪ್ಯಾನ್ ತುಂಬ ಆಗಿದೆ. ನೀವು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಂಡು ನೋಡಿ, ಈ ರೀತಿಯೇ ಕಲಿಸ್ಕೊಳ್ಳಿ. ಈ ರೀತಿ ಕಲಿಸಿದ ನಂತರ ನೋಡ್ಬೋದು, ಇಲ್ಲಿ ಒಂದು 5 ನಿಮಿಷ ನಿಮಗೆ ಟೈಮ್ ಇದ್ದರೆ ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಡಿ. 5 ನಿಮಿಷ ಟೈಮ್ ಇದ್ದರೆ ರೆಸ್ಟ್ ಮಾಡೋದಕ್ಕೆ ಬಿಡಿ. 5 ನಿಮಿಷ ಟೈಮ್ ಇಲ್ಲಾಂದರೆ ನೀವು ಅಲ್ಲೇ ಆಲ್ರೆಡಿ ಎಣ್ಣೆಗೆ ಹಾಕಿ ಕರಿಬೋದು. ನಾನಿಲ್ಲಿ ಟೈಮ್ ತೊಗೊಂಡಿಲ್ಲ, ಹಾಗಾಗಿ ನಾನು ಅಲ್ಲೇ ಎಣ್ಣೆಗೆ ಹಾಕಿ ಕರಿತಾ ಇದ್ದೀನಿ. ಎಷ್ಟು ಹಾಕಿದ್ರೂ ಕೂಡ ಇದು ಒಂದಕ್ಕೊಂದೇ ಹೊಂದ್ಕೊಳ್ಳೋದಿಲ್ಲ. ಹಾಗಾಗಿ ನಾನಿಲ್ಲಿ ಎಣ್ಣೆ ಎಷ್ಟು ಇರುತ್ತೆ ಅಷ್ಟನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಇದರಲ್ಲಿ ಹೇಳಬೇಕು ಅಂದರೆ ಎಣ್ಣೆ ಜಾಸ್ತಿ ತೊಗೊಳ್ಳೋದಿಲ್ಲ, ಹಾಗಾಗಿ ತುಂಬ ಕೂಡ ಹಾಕ್ಕೊಂಡಿದ್ದೀನಿ ನಾನು. ನೋಡ್ಬೋದು, ಇಲ್ಲಿ ಒಂದು 100 ಗ್ರಾಮ್ ತೊಗೊಂಡಿರೋದು ಒಂದು 10 ಪ್ಲೇಟ್ ಅಷ್ಟು ಆಗುತ್ತೆ. ನೋಡ್ಬೋದು, ಮನೆಯಲ್ಲಿ ಒಂದು 10 ಜನ ತಿನ್ಬೋದು ಇದನ್ನು. ಇವಾಗ ನೋಡಿ, ಎಣ್ಣೆಯಲ್ಲಿ ಗರಿಗರಿಯಾಗಿ ಇದನ್ನು ಫ್ರೈ ಮಾಡ್ಕೊಬೇಕು. ಒಂದು 2 ನಿಮಿಷ ಆಗೋವರೆಗೂ ನೀವು ಅಲ್ಲೇನ ಜಾಲರಿನ ಹಾಕಬೇಡಿ.
ನೋಡ್ಬೋದು ಯಾವುದೇ ಅಂಟ್ಕೊಳ್ಳೋದಿಲ್ಲ, ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ, ಪಾತ್ರೆಗೂ ಕೂಡ ಅಂಟ್ಕೊಳ್ಳೋದಿಲ್ಲ. ನೋಡ್ಬೋದು ಯಾವ ರೀತಿ ಗರಿಗರಿಯಾಗಿ ಬೆಂದಿದೆ ಅಂತ ಹೇಳಿ. ಈ ರೀತಿಯೇ ಕಲರ್ ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಕೊಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ ನಂತರ ಇದನ್ನು ನಾವು ಇನ್ನೊಂದು ಪಾತ್ರೆಗೆ ಸರ್ವ್ ಮಾಡ್ಕೊಬೇಕು. ನೋಡಿ ಇಷ್ಟು ಗರಿಗರಿಯಾಗಿದೆ, ಸೌಂಡ್ ಬರಬೇಕು, ಅದು ಒಳ್ಳೆ ಗರಿಗರಿಯಾಗಿ ಬೆಂದಿರುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕು. ನೋಡ್ಬೋದು ಎಣ್ಣೆನೂ ಕೂಡ ಜಾಸ್ತಿ ಅದು ತಗೊಳ್ಳೋದಿಲ್ಲ, ಆ ರೀತಿ ಇದೆ. ಮೊದಲು ನಾನು ಎಷ್ಟು ಎಣ್ಣೆ ಹಾಕಿದೆ ನೋಡಿ, ಇವಾಗ ಎಷ್ಟಿದೆ ಅಂತ ನೋಡಿ. ಎಣ್ಣೆ ಜಾಸ್ತಿ ಕುಡಿಯೋದಿಲ್ಲ ಸೋಯಾಬೀನ್, ಹಾಗಾಗಿ ತುಂಬ ಈಸಿಯಾಗಿ ಮಾಡ್ಕೊಬೋದು. ಮಕ್ಕಳಿಗೂ ಕೂಡ ಕೊಡ್ಬೋದು. ನೋಡ್ಬೋದು ಈ ರೀತಿ ಗರಿಗರಿಯಾಗಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೆಂದಿದೆ ನೋಡಿ. ಈ ರೀತಿ ಎಲ್ಲನೂ ತಗೊಂಡು ಮತ್ತು ಇನ್ನೂ ಒಂದು ಬ್ಯಾಚ್ ಆಗುತ್ತೆ, ಹಾಗೆ ಇನ್ನೊಂದು ಬ್ಯಾಚ್ ಕೂಡ ನಾನು ಹಾಕೋತೀನಿ. ನೋಡ್ಬೋದು ಒಂದು ಚೂರೂ ಕೂಡ ಬಿಡ್ದಂಗೆ ಎಲ್ಲ ತೆಕ್ಕೊಂಬಿಡಿ. ನೋಡ್ಬೋದು ಎಣ್ಣೆ ಕೂಡ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ, ಯಾವುದೇ ಒಂದು ಪುಡಿನೂ ಆಗೋದಿಲ್ಲ, ಏನೂ ಇಲ್ಲ. ಇದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಮತ್ತು ಇನ್ನೊಂದು ಬ್ಯಾಚ್ ಆಗುತ್ತೆ. ನಾನು ಇದಿಷ್ಟು ಒಟ್ಟಿಗೆ ಕೂಡ ನಾನು ಹಾಕ್ಕೋತಾ ಇದ್ದೀನಿ, ಯಾಕಂದರೆ ಒಂದಕ್ಕೊಂದು ಇದು ಅಂಟ್ಕೊಳ್ಳೋದಿಲ್ಲ, ಹಾಗಾಗಿ ನೋಡ್ಬೋದು. ಮತ್ತು ಪುನಃ ಎಲ್ಲ ನಾನು 100 ಗ್ರಾಮ್ ಇರೋದು 50 ಗ್ರಾಮ್ ಅಷ್ಟು ನಾನು 2 ಬ್ಯಾಚಲ್ಲಿ ಹಾಕ್ಕೊಂಡಿದ್ದೀನಿ. ಒಂದು 10 ಪ್ಲೇಟ್ ಆಗುತ್ತೆ ಇದು. ನಿಜವಾಗ್ಲೂ ಒಂದು ಸತಿ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ ನಾನಿದು. ಅತಿ ದಪ್ಪನೂ ತೊಗೊಂಡಿಲ್ಲ, ಅತಿ ಸಣ್ಣನೂ ತೊಗೊಂಡಿಲ್ಲ, ಹಾಗಾಗಿ ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಅದು ಫ್ರೈ ಆಗೋವರೆಗೂ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನ್ ಹಾಕಿ ಕಾರ್ನ್ಫ್ಲೋರ್ನ ಸ್ವಲ್ಪ ನೀರು ಹಾಕಿ ಕಲಸಿಟ್ಕೋತಾ ಇದ್ದೀನಿ. ಗ್ರೇವಿ ಮಾಡ್ಕೊಳ್ಳೋದಕ್ಕೋಸ್ಕರನೇ ಇದನ್ನು ನಾವು ಮಾಡ್ಕೋತಾ ಇರೋದು. ನೋಡ್ಬೋದು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ನಾನು ಕಲಸಿಟ್ಕೋತಾ ಇದ್ದೀನಿ. ಇದು ಯಾವುದೇ ಗಂಟಾಗೋದಿಲ್ಲ, ಹಾಗಾಗಿ ಕಲಸಿಟ್ಕೋತಾ ಇದ್ದೀನಿ. ನೋಡಿ ನೀರು ನನಗೆ ಇರುತ್ತೆ, ಒಂದು ಸತಿ ಕಲಸಿಟ್ಕೊಂಡಿದ್ದೀನಿ ನೋಡಿ ಫ್ರೈ ಆಗುವಾಗ. ನೋಡಿ ಈ ರೀತಿ ಚೆನ್ನಾಗಿ ನೀಟಾಗಿ ಕಲಸಿಟ್ಕೊಂಡಿದ್ದೀನಿ. ನೀವು ಯಾವುದೇ ಗಂಟು ಕೂಡ ಆಗೋದಿಲ್ಲ, ಏನಿಲ್ಲ. ಅಲ್ಲಲ್ಲೇ ಮಿಶ್ರಣ ಮಾಡ್ಕೋತಾ ಇರಬೇಕು, ಗಂಟಾಗಿಬಿಡುತ್ತೆ ಅನ್ನೋದು ಭಯ ಅನ್ನೋದು ಯಾವುದೂ ಇರೋದಿಲ್ಲ. ನೀವು ಗ್ರೇವಿ ಮಾಡೋದಕ್ಕೆ ಎಷ್ಟು ನೀರು ಹಾಕೋತೀರೋ ಅದ್ರ ಮೇಲೆ ನೀವು ಡಿಪೆಂಡಾಗಿ ನೀವು ತಗೋಬೇಕಾಗುತ್ತೆ. ನೋಡ್ಬೋದು ಇದು ಕೂಡ ಫ್ರೈ ಆಗ್ತಿದೆ, ಕಲರ್ ಕೂಡ ಚೇಂಜ್ ಆಗಿದೆ. ಒಳ್ಳೆ ಕಲರ್, ನಾನು ಯಾವುದೇ ಕಲರ್ನ ಬಳಸಿಲ್ಲ ಇಲ್ಲಿ. ನೋಡ್ಬೋದು ಎಷ್ಟು ಒಳ್ಳೆ ಕಲರ್ ಬರ್ತಾಯಿದೆ ಅಂತ ಹೇಳಿ. ನೋಡಿ ನಮ್ಮ ಮನೇಲಿ ಫ್ರೈ ಮಾಡಿ ಇಟ್ಟಿರೋದನ್ನೇ ಕೂಡ ಮಕ್ಕಳು ತೊಗೊಂಡು ಹೋಗ್ತಾಯಿದ್ದಾರೆ, ಅಷ್ಟು ರುಚಿಕರವಾಗಿರುತ್ತೆ. ಹಾಗೆ ಕೂಡ ಡ್ರೈ ಗೋಬಿನ ತಿನ್ಬೋದು. ನೋಡ್ತಾ ಇದ್ದೀರಲ್ವಾ ಯಾವ ರೀತಿ ಆಗಿದೆ ಅಂತ. ಹಾಗೆ ಬನ್ನಿ ನೋಡೋಣ ಮುಂದೆ ಹೇಗೆ ನೋಡಿ. ಇದು ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ಎಲ್ಲ ತೆಕ್ಕೋತಾ ಇದ್ದೀನಿ ನಾನು ಒಂದು ಕಡೆಯಿಂದ. ನೋಡಿ ಅದೇ ಮತ್ತೆ ಮೊದಲೇ ತೆಗೆದಿಟ್ಟಿರೋಂತಹ ಗೋಬಿನ ನಾನು ಇದನ್ನು ಕೂಡ ಅದರಲ್ಲೇ ಹಾಕ್ಕೋತಾ ಇದ್ದೀನಿ. 2 ಕೂಡ ಒಂದೇ ಇದರಲ್ಲೇ ಹಾಕ್ಕೋತಾ ಇದ್ದೀನಿ. 2 ಕೂಡ ಚೆನ್ನಾಗಿ ಬೆಂದಿದೆ, ಗರಿಗರಿಯಾಗಿ ಬೆಂದಿದೆ. ಮೀಡಿಯಮ್ ಸೈಜಲ್ಲಿ ಮೀಡಿಯಮ್ ಉರಿಲೇ ನಾನು ಇಟ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಎಣ್ಣೆ ನೋಡಿ ಯಾವುದೇ ಅದು ಹುಡಿ ಆಗೋದಿಲ್ಲ, ಇಲ್ಲ ಪಾತ್ರೆಗೆ ಅಂಟ್ಕೊಳ್ಳೋದಿಲ್ಲ, ಏನಿಲ್ಲ, ತುಂಬ ನೀಟಾಗಿ ಬರುತ್ತೆ. ಇವಾಗ ನೋಡಿ ರೆಡಿ ಆಯಿತು ಇದು. ಈಗ ಇದೇ ಬಾಣಲಿನ ಪಕ್ಕಕ್ಕೆ ಇಟ್ಬಿಟ್ಟು ನಾನು ಬೇರೆ ಒಂದು ಬಾಣಲಿನ ತೊಗೊಂಡಿದ್ದೀನಿ. ಇದೇ ಎಣ್ಣೆನ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಒಂದು ಸಣ್ಣ ಚಿಕ್ಕ ಸೌಟ್ನಿಂದ 2 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ನಾನಿಲ್ಲಿ. ನೋಡಿ ಇಲ್ಲಿ ನೀವು ಇವಾಗ ಗ್ರೇವಿ ಮಾಡ್ಕೊಳ್ಳುವಾಗ ಶುಂಠಿ ಬೆಳ್ಳುಳ್ಳಿನೂ ಕೂಡ ನೀವು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡ್ರೆ ಇನ್ನೂ ಒಳ್ಳೆ ಟೇಸ್ಟ್ ಬರುತ್ತೆ. ನಾನಿಲ್ಲಿ 1 ಗೆಡ್ಡೆ ಬೆಳ್ಳುಳ್ಳಿ ಮಾತ್ರ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಶುಂಠಿನ ತೊಗೊಂಡಿಲ್ಲ ನಾನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ತೊಗೋತಾ ಇದ್ದೀನಿ. ಈರುಳ್ಳಿ ನೋಡಿ, ಈರುಳ್ಳಿ ಹಾಕ್ಕೋತಾ ಇದ್ದೀನಿ ಫ್ರೈ ಮಾಡೋದಕ್ಕೆ. 1 ಈರುಳ್ಳಿನ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಮೀಡಿಯಮ್ ಸೈಜ್ ಈರುಳ್ಳಿನ, ಹಾಗಾಗಿ ಈರುಳ್ಳಿನ ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ ಗೋಲ್ಡನ್ ಕಲರ್ ಬರ್ತಾ ಇದೆ, ಹಾಗಾಗಿ ಫ್ರೈ ಮಾಡ್ಕೋತಾ ಹೋಗಿ. ಇವಾಗ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಬಳಸಬೇಕು. ನಾನಿಲ್ಲಿ ಇವಾಗ ದಪ್ಪಮೆಣ್ಸಿಕಾಯಿ ಕೂಡ ಹಾಕಿ ಫ್ರೈ ಮಾಡ್ಕೊಬೇಕಿತ್ತು, ಇಲ್ಲಿ ಮಿಕ್ಸ್ ಆಗಿ ನಾನು ಹಾಕ್ಕೊಂಡಿಲ್ಲ. ನೋಡ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ಇವಾಗ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ನಾವು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ. 1-2 ನಿಮಿಷ ಫ್ರೈನ ಮಾಡ್ಕೊಳ್ಳೋಣ ಈ ರೀತಿ. ನೋಡಿ ಈರುಳ್ಳಿ ಜೊತೆಲಿ ಅದು ಕೂಡ ಫ್ರೈ ಆಗಬೇಕು, ಹಸಿ ವಾಸನೆ ಅನ್ನೋದು ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಇವಾಗ ಫ್ರೈ ಆಗ್ತಾಯಿದೆ ಅದು.
ಇವಾಗ ನಾನು ಟೊಮೊಟೊ ರುಬ್ಬಿರೋದನ್ನ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಪೇಸ್ಟ್ ಹಾಕ್ಕೊಳ್ಬೇಕು. ಮುಂಚೆ ಸ್ವಲ್ಪ ಹಸಿಮೆಣ್ಸಿಕಾಯಿ ಪುಡಿನ ಹಾಕ್ಕೊತಾಯಿದ್ದೀನಿ. ಗ್ರೇವಿ ಖಾರ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ಕೋಬೇಕು. ಇವಾಗ ನಾನು ನೋಡಿ ಇದೇ ಕಲರ್ ಬಿಟ್ಕೊಳ್ಳಿಕ್ಕೆ ನಾವು ಯಾವುದೇ ಕಲರ್ನ ಕೂಡ ಬಳಸಿಲ್ಲ. ನೋಡ್ಬೋದು ತುಂಬ ಚೆನ್ನಾಗಾಗುತ್ತೆ ನೋಡಿ. ಗ್ರೇವಿ ಕಲರ್ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳಿ. ಈಗ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲನ ಹಾಕ್ಕೊಂಡಿವಿ. ನೀವು ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಹಾಕಲೇಬೇಕು ಗರಂ ಮಸಾಲ ಅನ್ನೋದೇನಿಲ್ಲ. ಹಸಿಮೆಣ್ಸಿಕಾಯಿ ಪುಡಿ ಮಾತ್ರ ಹಾಕ್ಕೊಳ್ಳೇಬೇಕು. ನೋಡಿ ಈ ರೀತಿ ಫ್ರೈ ಮಾಡಿಕೊಂಡು ಇವಾಗ ನಾನಿಲ್ಲಿ ಟೊಮೊಟೊ ರುಬ್ಬಿರೋ ಅಂಥದ್ದನ್ನು ನಾನು ಹಾಕೋತಾ ಇದ್ದೀನಿ. ಟೊಮೊಟೊ ಯಾಕಂದರೆ ನಾವಿಲ್ಲಿ ಯಾವುದೇ ಸಾಸನ್ನ ತೊಗೊಂಡಿಲ್ಲ, ಹಾಗಾಗಿ ನಾನು ಟೊಮೊಟೊ ಬೇಯಿಸಿ ರುಬ್ಬಿ ತೊಗೊಂಡಿದ್ದೀನಿ. ಒಂದು 5 ಟೊಮೊಟೊ ಹಣ್ಣು ನೋಡ್ಬೋದು. ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿ ವಾಸನೆ ಅನ್ನೋದು ಏನೂ ಇರಬಾರ್ದು, ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡ್ಬೋದು ಯಾವ ರೀತಿ ಗ್ರೇವಿ ರೆಡಿ ಆಗ್ತಿದೆ ಅಂತ ಹೇಳಿ. ನಿಜವಾಗ್ಲೂ ತುಂಬಾ ಟೇಸ್ಟ್ ಇದೆ. ಟ್ರೈ ಮಾಡಿ. ಇಲ್ಲ ನೀವು ಯಾವ ರೀತಿ ಮಾಡ್ತೀರಾ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ದಪ್ಪಮೆಣ್ಸಿಕಾಯಿನ ನಾನು ಈರುಳ್ಳಿ ಜೊತೆಲೇ ಫ್ರೈ ಮಾಡ್ಕೊಬೇಕಿತ್ತು. ಮಿಕ್ಸಾಗಿ ನಾನು ಟೊಮೊಟೊ ಎಲ್ಲ ಪೇಸ್ಟ್ ಹಾಕೊಂಡ್ಮೇಲೆ ಹಾಕೋತಾ ಇದ್ದೀನಿ. ನೀವು ಈರುಳ್ಳಿ ಜೊತೆಲೇ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಫ್ರೈ ಆದಮೇಲೆ ನೀವು ದಪ್ಪಮೆಣ್ಸಿಕಾಯಿನ ಹಾಕ್ಕೊಂಡು ಕ್ಯಾಪ್ಸಿಕಮ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ಮಿಕ್ಸ್ ಆಗಿತ್ತು, ಹಾಗಾಗಿ ನಾನು ಇವಾಗ ಹಾಕ್ಕೊಂಡಿದ್ದೀನಿ. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತೀನಿ. ಗ್ರೇವಿಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಉಪ್ಪನ್ನ ಹಾಕ್ಕೊಳ್ಳಿ. ಯಾಕಂದರೆ ಇಲ್ಲಿ ಸೋಯಾಬೀನ್ಗೂ ಕೂಡ ನಾವು ಕಲಿಸುವಾಗ ಉಪ್ಪನ್ನ ಹಾಕ್ಕೊಂಡಿದ್ದೀವಿ, ಹಾಗಾಗಿ ನೀವು ಇಲ್ಲಿ ನೋಡಿಕೊಂಡು ಗ್ರೇವಿಗೆ ಎಷ್ಟು ಬೇಕಷ್ಟನ್ನು ಉಪ್ಪನ್ನ ಹಾಕ್ಕೊಳ್ಳಿ. ಗೋಬಿ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ರೋಡ್ ಸೈಡಲ್ಲಿ ಮಾರುವಂತಹ ಗೋಬಿ ಯಾವ ರುಚಿ ಇರುತ್ತೆ ಅದೇ ರುಚಿನೇ ಕೊಡುತ್ತೆ ಇದು. ಇವಾಗ ನೋಡಿ ಕಾರ್ನ್ಫ್ಲೋರ್ನ ನಾನು ಹಾಕೋತಾ ಇದ್ದೀನಿ. ಒಂದು ಅರ್ಧ ಗ್ಲಾಸು ನೀರು ಹಾಕಿ ಕಲಸಿಟ್ಟಿದ್ದೆಯಲ್ಲ ನೋಡಿ, ಒಂದು ಚೂರು ಗಂಟಾಗಿಲ್ಲ. ಇವಾಗ ಗ್ರೇವಿ ನಮಗೆ ಎಷ್ಟು ಬೇಕಷ್ಟನ್ನು ನೀರನ್ನ ಕೂಡ ಆ್ಯಡ್ ಮಾಡ್ಕೊಬೇಕು ನಾವು. ಇಲ್ಲಿ ನೋಡಿ ನಮಗೆ ಈ ರೀತಿ ಇದೆ, ಗಟ್ಟಿ ಆಗಿಬಿಡುತ್ತೆ ಬೇಗನೆ ಇದು. ನೋಡ್ಬೋದು ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಬೇಕು. ನಾನಿಲ್ಲಿ ನೀರು ಹಾಕಿರೋದು ನಿಮಗೆ ಸ್ಕಿಪ್ ಆಗಿದೆ. ಒಂದು ಅರ್ಧ ಗ್ಲಾಸಷ್ಟು ನಾನು ನೀರನ್ನ ಆ್ಯಡ್ ಮಾಡಿದ್ದೀನಿ. ನೀವು ಕೂಡ ನೀರನ್ನ ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ ಇಲ್ಲಿ ಥಿಕ್ನೆಸ್ ಇದೆ ಜಾಸ್ತಿ, ಹಾಗಾಗಿ ಇಲ್ಲಿ ನೀರನ್ನ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ಅದು ಸ್ಕಿಪ್ ಆಗಿದೆ. ಒಂದು ಅರ್ಧ ಗ್ಲಾಸ್ ನೀರು ಹಾಕಿರೋದು. ನೀವು ಕೂಡ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನೋಡ್ಬೋದು ಯಾವ ರೀತಿ ಬೆಂದು ಗಟ್ಟಿ ಆಗ್ತಾಯಿದೆ ಅಂತ ಹೇಳಿ. ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡು 1 ನಿಮಿಷ ಇದನ್ನು ಬೇಯೋದಕ್ಕೆ ಬಿಡೋಣ. ಏಕೆಂತಂದರೆ ಅದು ಗ್ರೇವಿ ಉಪ್ಪು ಖಾರ ಎಲ್ಲ ಹೊಂದ್ಕೋಬೇಕು, ಹಾಗಾಗಿ ಒಂದು 5 ನಿಮಿಷ ಬಿಡೋಣ. ಇಲ್ಲಿ ಚೆನ್ನಾಗಿ ಅದು ಗ್ರೇವಿ ಅನ್ನೋದು ಚೆನ್ನಾಗಿ ಬೇಯಬೇಕು, ಹಾಗಾಗಿ ನೋಡಿ ಒಂದು 5 ನಿಮಿಷ. ಕಲರ್ ಕೂಡ ನಾವು ಯಾವುದೇ ಕಲರ್ ಬಳಸಿಲ್ಲ. ನೋಡ್ಬೋದು ಕಲರ್ ಕೂಡ ಯಾವ ರೀತಿ ಇದೆ ಅಂತ ಹೇಳಿ. ತುಂಬ ಚೆನ್ನಾಗಿದೆ ನೋಡಿ, ಈ ರೀತಿ ಥಿಕ್ನೆಸ್ ಇದೆ. ನೋಡ್ಬೋದು ಚೆನ್ನಾಗಿ ಕುದೀತಾ ಇದೆ, ಬೆಂದಿದೆ. ಇವಾಗ ನಾವು ಸೋಯಾಬೀನ್ ಹಾಕೋತಾ ಇದ್ದೀನಿ. ನೋಡ್ಬೋದು ಸೋಯಾಬೀನ್ ಕೂಡ ಯಾವ ಕಲರ್ ಇದೆ ಅಂತ ಹೇಳಿ. ಇವಾಗ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ನೀವು ಇದನ್ನು ಗ್ರೇವಿ ಜೊತೆ ಫ್ರೈ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಮಕ್ಕಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಮಕ್ಕಳು ಕೂಡ ಮತ್ತೆ ಮತ್ತೆ ಕೇಳ್ತಾನೆ ಇರ್ತಾರೆ. ನೀವು ಕೂಡ ಸೋಯಾಬೀನ್ ತಂದಾಗಲೆಲ್ಲ ಮನೇಲಿ ಮಾಡಿಕೊಡ್ತಾ ಇರ್ತೀರ, ಅಷ್ಟು ರುಚಿಕರವಾಗಿರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಬೇಕು. ಇಲ್ಲಿ ನಾನಿಲ್ಲಿ ಒಂದು 2 ಕಡ್ಡಿಯಷ್ಟನ್ನು ನಾನು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಎಷ್ಟು ಬೇಕಷ್ಟನ್ನು ಹಾಕ್ಕೊಬೋದು. ನೋಡಿ ಯಾಕಂದರೆ ನಾವು ಸರ್ವ್ ಮಾಡ್ಕೊಬೇಕಾದ್ರೂ ಕೂಡ ಮೇಲೆ ಕೂಡ ಹಾಕ್ಕೊತೀನಿ, ಹಾಗಾಗಿ ನಾನಿಲ್ಲಿ ಒಂದು 2 ಕಡ್ಡಿಯಷ್ಟನ್ನು ತೊಗೊಂಡಿದ್ದೀನಿ. ನೋಡ್ಬೋದು ಸೋಯಾಬೀನ್ ಗೋಬಿ ರೆಡಿಯಾಗಿದೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಅತಿ ಹೆಚ್ಚು ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ದಯವಿಟ್ಟು ವಿಡಿಯೋ ನೋಡೋರು ಯಾರೂ ಅತಿ ಹೆಚ್ಚು ಲೈಕ್ ಮಾಡ್ತಾಯಿಲ್ಲ, ಶೇರ್ ಮಾಡ್ತಾಯಿಲ್ಲ, ಕಮೆಂಟ್ ಮಾಡ್ತಾಯಿಲ್ಲ. ನಿಮ್ಮ ಪ್ರೀತಿ ವಿಶ್ವಾಸದಿಂದ ಒಂದು ಲೈಕ್, ಒಂದು ಕಮೆಂಟ್ ಕೊಟ್ಟರೆ ನಮಗೆ ಮುಂದಿನ ವೀಡಿಯೋಗೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ದಯವಿಟ್ಟು ಎಲ್ಲರೂ ವಿಡಿಯೋ ನೋಡೋರೆಲ್ಲರೂ ಅತಿ ಹೆಚ್ಚು ವಿಡಿಯೋನ ಇನ್ನೊಬ್ಬರಿಗೆ ಶೇರ್ ಮಾಡಿ. ಅವ್ರಿಗೂ ಕೂಡ ಉಪಯೋಗ ಆಗುತ್ತೆ, ನಮಗೂ ಕೂಡ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಬರ್ತೀನಿ.